ಡಿವಿಡೆಂಡ್. ಲುಕ್ ಹಿಯರ್ ಅಸೆಸ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ವಾ? ಅಸೆಸ್ಮೆಂಟ್ ಅಂದ್ರೆ ಏನು ಅಂತ? ಅಸೆಸ್ಮೆಂಟ್ ಅಂದ್ರೆ ಇಟ್ ಇಸ್ ದಿ ಪ್ರೊಸೆಸ್ ಆಫ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ and tax liability as per the provisions of the Income Tax Act 1961. Understand? So income ge there is no specific meaning in the act, but there is some of items which are comes under income. Number 1, profits and gains of business. Profits and gains of business. Number 2, dividends. Number 3, voluntary contributions received by the trust or the institution. Voluntary contribution ಏನಿ ದಾನ ದತ್ತಿಗಳನ್ನ ಯಾವುದಾದ್ರು ಟ್ರಸ್ಟಿ ಕಡೆಯಿಂದ ಅಥವಾ ಪರ್ಸನ್ ಕಡೆಯಿಂದ ಇಸ್ಕೊಂಡ್ರೆ ಅದನ್ನು ಸಹ ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ನಂಬರ್ 4th ಒನ್, ಪರ್ಕ್ವಿಸಿಟ್ಸ್ ಆರ್ ಪ್ರಾಫಿಟ್ಸ್ ಇನ್ ಲಿeu ಆಫ್ ಸ್ಯಾಲರಿ. ಸ್ಯಾಲರಿಗೆ ಸಂಬಂಧಪಟ್ಟಂತೆ ಯಾವುದೇ ಬೆನಿಫಿಟ್ ಅನ್ನು ಪಡ್ಕೊಂಡ್ರೆ, ಯಾವುದೇ ಹಣಕಾಸಿನ ಬೆನಿಫಿಟ್ ಆಗಿರ್ಬೋದು ಅಥವಾ ಇತರ ಫೆಸಿಲಿಟೀಸ್ ಅನ್ನು ಪಡ್ಕೊಂಡ್ರೆ ಅದನ್ನು ನಾವು ಇಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ಹಾಗೆ ಎನಿ ಸ್ಪೆಷಲ್ ಅಲವೆನ್ಸಸ್ ಅಪಾರ್ಟ್ ಫ್ರಮ್ ದಿ ಸ್ಯಾಲರಿ ಬಿಟ್ಟು ಅದ್ರ ಜೊತೆ ಏನೇನು ಅಲೈನ್ಸ್ ಕೊಟ್ಟರು ಅದನ್ನು ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಲೈಕ್ವೈಸ್ ಎನಿ ಅದರ್ ಅಲವೆನ್ಸಸ್ ಅದರ್ ದ್ಯಾನ್ ದಿ ಸ್ಪೆಷಲ್ ಅಲವೆನ್ಸ್. ಸ್ಪೆಷಲ್ ಅಲವೆನ್ಸ್ ಬಿಟ್ಟು ಇನ್ನು ಯಾವುದೇ ರೀತಿಯ ಅಲವೆನ್ಸ್ ಬಂದರೂ ಅದನ್ನು ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಟ್ರೀಟ್ ಮಾಡ್ತೇವೆ. ಅಂಡ್ ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ಸ್. ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ಸ್. Value of any benefits. Any benefits in the name of the employment, in the name of job, that is also comes under income. Hey, any sum paid by the company in the interest of the SSC. Any sum paid by the company in the interest of the SSC. SSCಗೆ ಯಾವ್ದಾದ್ರು ಕಂಪನಿ ಯಾವ್ದಾದ್ರು ಬೆನಿಫಿಟ್ಸ್ ಅನ್ನ ಕೊಟ್ರೆ ಅದನ್ನು ಸಹ ಇನ್ಕಮ್ ಅಲ್ಲಿ ನಾವು ಇದು ಯಾಸ್ಪತ್ತಿಲ್ಲ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ದೆನ್ ಎನಿ ಪ್ರಾಫಿಟ್ಸ್ ಆನ್ ಸೇಲ್ ಆಫ್ ಲೈಸೆನ್ಸ್ ಗ್ರಾಂಟೆಡ್ ಅಂಡರ್ ದಿ ಇಂಪೋರ್ಟ್ ಕಂಟ್ರೋಲ್ ಆರ್ಡರ್ ಇನ್ 1955. ಇಂಪೋರ್ಟ್ ಕಂಟ್ರೋಲ್ ಆರ್ಡರ್ ಪ್ರಕಾರವಾಗಿ ಯಾವ್ದಾದ್ರು ಲೈಸೆನ್ಸ್ ಗ್ರಾಂಟ್ ಮಾಡಲಿಕ್ಕೆ ಅಥವಾ ಲೈಸೆನ್ಸ್ ಅನ್ನು ಸೇಲ್ ಮಾಡೋದಕ್ಕೆ ಪ್ರಾಫಿಟ್ ಬಂದ್ರೆ ಅದನ್ನು ಸಹ ನಾವು ಇಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಎನಿ ಕ್ಯಾಶ್ ಅಸಿಸ್ಟೆನ್ಸ್ ರಿಸೀವ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ ಎಂದು ಯಾರಾದ್ರೂ ಕ್ಯಾಶ್ ಅನ್ನ ಹಣವನ್ನ ನಾವು ಇಟ್ಕೊಂಡ್ರೆ ಅದನ್ನು ನಾವಿಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಎನಿ ಡ್ಯೂಟಿ ಆರ್ ಎಕ್ಸೈಸ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಟು ಬಿ ರಿಸೀವ್ಡ್. ಎಕ್ಸ್ಪೋರ್ಟ್ಸ್ ಮೇಲೆ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮೇಲೆ ಏನಾದ್ರು ಡ್ಯೂಟಿ ಅಥವಾ ಟ್ಯಾಕ್ಸ್ ಇಸ್ಕೊಂಡಿದ್ರೆ ಅದನ್ನು ಸಹ ನಾವಿಲ್ಲಿ ಟ್ರೀಟ್ ಇಟ್ ಆಸ್ ಇನ್ಕಮ್. ಎನಿ ಇಂಟ್ರೆಸ್ಟ್, ಸ್ಯಾಲರಿ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್ ರಿಸೀವ್ಡ್ ಬೈ ದಿ ಪಾರ್ಟ್ನರ್ ಫ್ರಮ್ ದಿ ಫರ್ಮ್ ಇಂದ ಏನಾದ್ರು ರೆಮ್ಯುನರೇಷನ್, ಕಮಿಷನ್ ಅಥವಾ ಬೋನಸ್ ಅಥವಾ ಯಾವ್ದು ಈಗ ರೆಮ್ಯುನರೇಷನ್ಸ್ ಏನೇ ಇಸ್ಕೊಂಡ್ರು ನಾವು ಈ ಆಕ್ಟ್ ಪ್ರಕಾರವಾಗಿ ನಾವೇ ಅಂತ ಕರಿತೇವೆ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಯಾರು ನೋಡೋ ಮೋನ ಇಟ್ ಇಸ್ ಡಿಪೆಂಡ್ ಬ್ಯಾಕ್ಗ್ರೌಂಡ್ ನಾವು ಓಕೆ. ನೆಕ್ಸ್ಟ್ ಎನಿ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಅಂದ್ರೆ ಅಸೆಟ್ಸ್ ಅನ್ನ ಕೊಳ್ಳೋದ್ರ ಮುಖಾಂತರವಾಗಿ, ಮಾರೋದ್ರ ಮುಖಾಂತರವಾಗಿ, ಆಸ್ತಿಗಳನ್ನು ಕೊಳ್ಳೋದ್ರ ಮುಖಾಂತರವಾಗಿ, ಮಾಡೋದ್ರ ಮುಖಾಂತರವಾಗಿ ಏನಾದ್ರು ಗೇನ್ಸ್ ಆದ್ರೆ, ಪ್ರಾಫಿಟ್ ಆದ್ರೆ ಅದನ್ನ ನಾವಿಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಹಾಗೆ ಇನ್ಶೂರೆನ್ಸ್ ಪ್ರಾಫಿಟ್, ಇನ್ಶೂರೆನ್ಸ್ ಕ್ಲೈಮ್ ಆದ್ಮೇಲೆ ಅದಕ್ಕೆ ಪ್ರಾಫಿಟ್ ಆದ್ರೆ ಸೊ ಅದನ್ನು ಸಹ ನಾವಿಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಎನಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಮೂಲದಿಂದ ವರಮಾನ ಬಂದರೆ ಅದನ್ನು ಸಹ ನಾವಿಲ್ಲಿ ಇನ್ಕಮ್ ಅಂತ ಟ್ರೀಟ್ ಮಾಡ್ತೇವೆ. ಅಂಡ್ ಎನಿ ಕಂಟ್ರಿಬ್ಯೂಷನ್ಸ್ ಟುವರ್ಡ್ ಪ್ರಾವಿಡೆಂಟ್ ಫಂಡ್ ಅಂಡ್ ಎಂಪ್ಲಾಯೀಸ್ ಇನ್ಶೂರೆನ್ಸ್ ಫಂಡ್. ಇನ್ಶೂರೆನ್ಸ್ ಫಂಡ್ ಇಂದ ಮತ್ತು ಪ್ರಾವಿಡೆಂಟ್ ಫಂಡ್ ಇಂದ ಎಂಪ್ಲಾಯಿಗೆ ಹಣ ಬಂದರೆ ಅದನ್ನು ನಾವಿಲ್ಲಿ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಎನಿ ಸಮ್ ರಿಸೀವ್ಡ್ ಅಂಡರ್ ದಿ ಕೀಮನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ದಿ ಸಮ್ ಬೈ ವೇ ಆಫ್ ಬೋನಸ್. ಸೊ ಇನ್ಶೂರೆನ್ಸ್ ಪಾಲಿಸಿಯಿಂದ ಬೋನಸ್ ಏನಾದರೂ ಇನ್ಕರ್ ಆದರೆ, ಯಾವುದೇ ಇನ್ಶೂರೆನ್ಸ್ ಇಂದ ಬೋನಸ್ ಇನ್ಕರ್ ಆದರೆ ಆ ಬೋನಸ್ ಅನ್ನು ಸಮೇತ ನಾವಿಲ್ಲಿ ಟ್ಯಾಕ್ಸ್ ಪರ್ಪಸ್ಗೆ ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ದಿಸ್ ಆರ್ ದಿ ಐಟಮ್ಸ್ ಕಮ್ಸ್ ಅಂಡರ್ ಇನ್ಕಮ್ ಎಸ್ ಪರ್ ದಿ ಸೆಕ್ಷನ್ 2 and 20 of the Income Tax Act 1961. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತೆ ಅಂದ್ರು?
Yes, sir. These are the items comes under income. Next, source of income. Source ಅಂದ್ರೆ ಏನು? ಯಾವೆಲ್ಲ ಸೋರ್ಸಸ್ ಇಂದ ಇನ್ಕಮ್ ನಮಗೆ Source. ಬರುತ್ತೆ? ಸೋರ್ಸ್ ಅಂದ್ರೆ ಮೂಲ ಅಂತ. ಸೋರ್ಸ್ ಅಂದ್ರೆ ಮೂಲ ಅಂತ. ಅದೇ Okay. Source of income. Source of income, number one, definite source. Definite source. Number one, definite source. ಇಲ್ಲಿ source of income, there should be a definite form, should be a definite source. ನೀವು source income ತೋರಿಸ್ಬೇಕಾದ್ರೆ ಕರೆಕ್ಟ್ ಸೋರ್ಸ್ ಅನ್ನು ತೋರಿಸ್ಬೇಕಾಗತ್ತೆ. ಯಾವ ಮೂಲದಿಂದ ಬಂತು, ಸ್ಯಾಲರಿಯಿಂದ ಬಂತ, ಅಥವಾ ಪರ್ಕ್ವಿಸಿಟ್ಸ್ ಇಂದ ಬಂತ, ಅಥವಾ ಬಿಸ್ನೆಸ್ ಇಂದ ಬಂತ, ಅಥವಾ ಗ್ಯಾಮ್ಲಿಂಗ್ ಆಡೋದ್ರಿಂದ ಬಂತ. ಸೊ ಯಾವ ಸೋರ್ಸ್ ಇಂದ ಬಂತು ಅನ್ನೋದನ್ನು ಕರೆಕ್ಟಾಗಿ SSC should be specified in its filing. Understand? Next, income received from outside. So income must come from outside. Money received by wife from husband is not a income. Income ಅಂದ್ರೇನು? Source of income ಅಂದ್ರೆ ಹೊರಗಡೆಯಿಂದ ಬರಬೇಕು. ಗಂಡ ಹೆಂಡತಿ ಕಡೆಯಿಂದ ಇಸ್ಕೊಳ್ಳೋದು, ಹೆಂಡತಿ ಗಂಡನ ಕಡೆ ಇಸ್ಕೊಳ್ತಕ್ಕಂಥದ್ದು, that is not a source of income. Understand? Income ಅಂದ್ರೆ ಎಲ್ಲಿಂದ ಬರಬೇಕು? That should be come from outside. Outside. That is to be treated as source of income. Next, permanent or temporary. Permanent or temporary. Income is maybe a permanent source or temporary source, also to be taxed. Income ಅದು ಪರ್ಮನೆಂಟ್ ಆಗಿರ್ಬೋದು ಅಥವಾ ಟೆಂಪ್ರರಿ ಆಗಿರ್ಬೋದು. ಪರ್ಮನೆಂಟ್ ಅಂದ್ರೆ ಹಿಂಗೆ ರೆಗ್ಯುಲರ್ ಆಗಿ ಸ್ಯಾಲರಿ ಬರ್ತಕ್ಕಂಥದ್ದು ಪರ್ಮನೆಂಟ್. ಟೆಂಪ್ರರಿ ಅಂದ್ರೆ ಯಾವುದೋ ಒಂದು ಟೆಂಪ್ರರಿ ಬಿಸ್ನೆಸ್ ಮಾಡೋದ್ರ ಮುಖಾಂತರವಾಗಿ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡೋದ್ರ ಮುಖಾಂತರವಾಗಿ ಬಂದಂತ ಇನ್ಕಮ್ ಅನ್ನು ನಾವೆಂತ ಕರಿತೇವೆ? ಎಂತ ಕರಿತೇವೆ? Source of income ಅಂತ ಕರಿತೇವೆ. Next, income earned legally or illegally. Income, whether it is earned in the legal way or illegal way, both are treated as income. ಲೀಗಲ್ ಆಗಿ ಅಥವಾ ಇಲ್ಲಿಗಲ್ ಆಗಿ ಅರ್ನ್ ಮಾಡಿ ಎರಡನ್ನು ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಇಲ್ಲಿ ನೀವು ಕ್ವಶನ್ ಕೇಳ್ಬೋದು, ಸರ್ ಇಲ್ಲಿಗಲ್ ಆಗಿ ಅರ್ನ್ ಮಾಡಿದ್ರೆ ಅದೇ ಇನ್ಕಮ್ ಅಂತ ಸರ್ಕಾರ ತೀರ್ಮಾನ ಮಾಡುತ್ತಾ? ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಅದಕ್ಕೆ ಪ್ರಾವಿಷನ್ ಇದೆಯಾ? ನಾವು ಕೆಲಸ ಹೇಳಿ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಬೆಂಗಳೂರು ತರಬೇಕು ಇಲ್ಲೆಲ್ಲ ಸಿಗಲ್ಲ ಅಂತಾರೆ. ಇಲ್ಲಿ ನೀವು ಕೇಳ್ಬೋದು, ಇನ್ಕಮ್ ಲೀಗಲ್ ಆಗಿ ಇಲ್ಲಿಗೆಲ್ಲ ಕೆಲಸದ್ರೆ ಇನ್ಕಮ್ ಅಂತ ಟ್ರೀಟ್ ಮಾಡುತ್ತಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅಂತ? ನೋ. ಇಫ್ ಇಟ್ ಈಸ್ ಅರ್ನ್ಡ್ ಬೈ ಇಲ್ಲಿಗಲ್ ವೇ, he will be prosecuted under the provisions of the act. ಅವನೇನಾದರೂ ಅಶಾಸನಿಕವಾದಂಥ ಮಾರ್ಗದಲ್ಲಿ ಅಥವಾ ಸುಮಾರ್ಗದಲ್ಲಿ ಗಳಿಸಿ ಹಣ ಅಂತ ಹೇಳ್ಬಿಟ್ಟು ಪ್ರೂವ್ ಆದರೆ ಅವನನ್ನು ಕಾನೂನು ಮುಖಾಂತರ ಅವನ ಮೇಲೆ ಕ್ರಮವನ್ನು ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್, ಇನ್ಕಮ್ ಶುಡ್ ಬಿ ಮನಿ ಆರ್ ಮನೀಸ್ ವರ್ತ್. ಅನ್ನೋದು ಹಣ ಅಥವಾ ಹಣದ ಫಾರ್ಮಲ್ಲೇ ಇರಬೇಕು ಅಥವಾ ಅದರಲ್ಲಿ ಹಣದ ವ್ಯಾಲ್ಯೂನಲ್ಲಿ ಅಳೆಯುವಂತೆ ಇರಬೇಕಾಗ್ತದೆ. ಇನ್ಕಮ್ ಅಂತ ಹೇಳೋದು ಹಣದಲ್ಲಿ ಅಳೆಯುವಂತೆ ಇರಬೇಕು ಅಥವಾ ಹಣದಲ್ಲಿ ಎಕ್ಸ್ಪ್ರೆಸ್ ಮಾಡುವಂತೆ ಇರಬೇಕಾಗ್ತದೆ. ಅವಾಗ ಮಾತ್ರ ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್, ಇನ್ಕಮ್ ಶುಡ್ ಬಿ ಮನಿ ಅಂಡ್ ಮನಿ ವರ್ತ್ ಇಸ್ ಓವರ್ ಟೈಟಲ್ ಇನ್ dispute. That is receipt of the amount will taxed. ಅಮೌಂಟ್ ಆಫ್ ಡಿಸ್ಪ್ಯೂಟ್, ಯಾವುದಾದ್ರೂ ಹಣ ಡಿಸ್ಪ್ಯೂಟ್ಸ್ ಅಲ್ಲಿ ಇರುತ್ತೆ, ಸರ್ ಅದನ್ನು ಸಂಬಂಧಪಟ್ಟಿಲ್ಲ, ಅದು ಅವನಿಗೆ ಸಂಬಂಧಪಟ್ಟಿರೋದು ಹಣ ಏನಾದರೂ ಅಲ್ಲಿ ಕನ್ಫ್ಯೂಷನ್ಸ್ ಇದ್ರೆ, ದೆನ್ ಆಲ್ಸೋ ಇಟ್ ವಿಲ್ ಬಿ ಟ್ಯಾಕ್ಸ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಅಕ್ರೂಡ್ ಇನ್ಕಮ್,
If an assessee has earned an income but has not actually received it, it will be treated as the income of the assessee. It is earned, but the assessee had not yet been received. That income also be treated as income in the Income Tax Act 1961. ಸೊ ಈ ಒಂದು ಕಾಯ್ದೆ ಪ್ರಕಾರವಾಗಿ ಅವನು ಇನ್ಕಮ್ ಅರ್ನ್ ಮಾಡಿದ್ದಾನೆ ಆದ್ರೆ ಇನ್ನೂ ಬಂದಿಲ್ಲ ಅಂದ್ರೂ ಅದನ್ನ ಸಮೇತ ನಾವಿಲ್ಲಿ ಇನ್ಕಮ್ ಆಗಿ ಅಕ್ರೂಡ್ ಇನ್ಕಮ್ ಆಕ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ lump sum or installment. Income received in lump sum or through the installment, both are considered as income. Income ಅನ್ನ ಇನ್ಸ್ಟಾಲ್ಮೆಂಟ್ ಆಗಿ ಅದು ತಗೊಳ್ಳಿ ಅಥವಾ ಲಂಪ್ ಸಮ್ ಒಂದೇ ಸರಿ ನಾವು ಪಡ್ಕೊಳ್ಳಿ, but income is income. Understand? It will be treated under the Income Tax Act as a income of an assessee. Next, award. Any award received by the assessee or a person, for example, in the sports or in cultural activities or any other purpose, if you receive any award, that will also be treated as income in Income Tax Act as a chargeable income. Income tax ಅಲ್ಲಿ ನೀವು ಯಾವುದೇ ಅವಾರ್ಡ್ ಪಡ್ಕೊಂಡ್ರು ಆ ಅವಾರ್ಡ್ ಹಣವನ್ನು ನಾವಿಲ್ಲಿ ಟ್ಯಾಕ್ಸ್ ಪರ್ಪಸ್ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಅದನ್ನು ಇನ್ಕಮ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೇವೆ. ಡಿವ್ಯಾಲ್ಯೂಷನ್ ಆಫ್ ಕರೆನ್ಸಿ. If the assessee received more money in the form of devaluation of currency, ಕರೆನ್ಸಿ ಡಿವ್ಯಾಲ್ಯೂ ಆಗಿದೆ, ಅದರಿಂದ ನನಗೆ ಹೆಚ್ಚಿಗೆ ಹಣ ಬಂದಿದೆ, ಎಕ್ಸ್ಟ್ರಾ ಅಮೌಂಟ್ ಇದೆ ಅಂದ್ರೂ ಸಮೇತ ಅದನ್ನು ನಾವು ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರವಾಗಿದೆ ಅದ್ರ ಮೇಲೂ ಸಹ ನಾವು ಟ್ಯಾಕ್ಸನ್ನು ಚಾರ್ಜ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೆಗೆಟಿವ್ ಪ್ರಾಫಿಟ್. ನೆಗೆಟಿವ್ ಪ್ರಾಫಿಟ್ ಅಂದರೆ ಲಾಸ್. ಈಗ ಒಂದು ವರ್ಷ ಏನಾದರೂ ಕಂಪ್ನಿಗೆ ಲಾಸ್ ಆಯಿತು ಅಂದರೆ ಆ ಲಾಸನ್ನು ಹಿಂದೆ ಗಳಿಸಿರ್ತಕ್ಕಂಥ ಪ್ರಾಫಿಟ್ ಜೊತೆ ಸೆಟ್ ಆಫ್ ಮಾಡ್ಕೋಬೋದು. ಸೆಟ್ ಆಫ್ ಮಾಡ್ಕೊಂಡು ಆ ಲಾಸನ್ನು ನಾವು ಕ್ಲೈಮ್ ಮಾಡ್ಕೋಬೋದು. ಇನ್ಕಮ್ ಟ್ಯಾಕ್ಸಲ್ಲಿ ಲಾಸ್ಗೆ ಕನ್ಸೆಷನನ್ನು ಪಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ಲಾಸ್ ಅಂತ ತಿಳ್ಕೊಳ್ಳೋದಿಲ್ಲ ನಾವು. ಈಗ ಆಲ್ರೆಡಿ ಗಳಿಸಿರ್ತಕ್ಕಂಥ ಪ್ರಾಫಿಟಲ್ಲಿ ಸೆಟ್ ಆಫ್ ಮಾಡ್ಕೊಂಡು ಲಾಸ್ಗೆ ಲಾಸ್ ಆದಂಥ ಸಂದರ್ಭದಲ್ಲಿ ಅವಕಾಶಗಳಿದೆ. ಆಲ್ ಇನ್ಕಮ್ಸ್ ಆರ್ ಟ್ಯಾಕ್ಸಬಲ್ ಅನ್ಲೆಸ್ ಎಕ್ಸಮ್ಟೆಡ್. ಎಲ್ಲ ಇನ್ಕಮ್ಮು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಟ್ಯಾಕ್ಸಬಲ್ಲೇ, ಆದರೆ ಎಕ್ಸಮ್ಷನ್ ಯಾವ್ಯಾವುದಕ್ಕಿದೆ ಆಸ್ ಪರ್ ದಿ ಪ್ರಾವಿಷನ್ಸ್ ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಯಾವ್ಯಾವ ಪ್ರಾವಿಷನ್ಸ್ ಇದೆ, ಎಕ್ಸಮ್ಷನ್ಸ್ ಇದೆ, ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಇನ್ಕಮ್ಗಳಿಗೂ ಟ್ಯಾಕ್ಸ್ ಅನ್ನ ಹಾಕ್ಲಾಗುತ್ತೆ. ನೆಕ್ಸ್ಟ್, ಡಿವಿಷನ್ ಆಫ್ ಇನ್ಕಮ್. ಸೊ ಇನ್ಕಮ್ ಡೈವರ್ಷನ್ ಆದ್ರೆ ಅಂದ್ರೆ ಇನ್ಕಮ್ ಅಸೆಸ್ಸಿನ ರೀಚ್ ಆಗೋದ್ರ ಮುಂಚಿತವಾಗಿ ಅದು ಬೇರೆ ವ್ಯಕ್ತಿಗೆ ತಲುಪಿದ್ರೆ ಅಥವಾ ಅದು ಬೇರೆ ವೇನ ಹಿಡಿದ್ರೆ ಅಥವಾ ಬೇರೆ ಕಂಪ್ನಿಗೆ ಅಥವಾ ಬೇರೆ ಒಂದು ಸೋರ್ಸ್ಗೆ ಅದು ಹೋದ್ರೆ ಅಂತ ವೇಳೆಯಲ್ಲಿ ನಾವು ಆ ಇನ್ಕಮ್ ಅನ್ನ ಟ್ಯಾಕ್ಸ್ ಪರ್ಪಸ್ಗೆ ಕನ್ಸಿಡರ್ ಮಾಡಲ್ಲ. ಇನ್ಕಮ್ ಶುಡ್ ರೀಚ್ ಟು ಅಸೆಸ್ಸಿ ಇನ್ಕಮ್ ನೇರವಾಗಿ ಅಸೆಸ್ಸಿಯನ್ನು ತಲುಪಬೇಕು. ಆಗ ಮಾತ್ರ ಆ ಇನ್ಕಮ್ ಅನ್ನು ನಾವು ಇನ್ಕಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಅದು ರೀಚ್ ಆಗದೆ ಡೈವರ್ಟ್ ತಗೊಂಡ್ರೆ then it will not be considered as a source of income. Application of income includes income accrues to the assessee, income reaches to the assessee, income is applied to discharge an obligation such as income is fully taxable. Income accrued to the assessee, then also it is considered as income. Number 2, if the income reaches to the assessee, it will reach us to the assessee, then also it will be income of the assessee. Income applied but to discharge an obligation such, then it is to be fully taxable. The income assessee reach ಆಯ್ತು ಅಂದ್ರೆ then it will be fully taxable. So these are the conditions which gives the clear picture of the income as per the section 2 of the
subsection 24 of the Income Tax Act 1961. Understand? ಅರ್ಥ ಆಯ್ತೇನ್ರೋ? So, you can raise your doubts. Hello. Hello. Okay. Shall I continue to the next concept? ಏನು ಡೌಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಬೋದಾ? ಕಳ್ಸಿದ್ರೆ ಯಾವ್ದು ಏನು ಅರ್ಥ ಆಗಲ್ಲ ಏನಪ್ಪ? ಸರ್ ಯಾರುನು. ಏನಕ್ಕೆ ಕಾನ್ಸೆಪ್ಟ್ ನಾವು ಫೋಟೋನಾರ ಪಿಕ್ ಮಾಡ್ತಾರೆ ಗ್ರೂಪ್ ಅಲ್ಲಿ. Okay. ಅದ್ರಲ್ಲಿ ನೀವ್ ಹೇಳ್ಬೇಕಾದ್ರೆ ನೋಡ್ಕೊಂತೀನಿ. ಆಯ್ತು ಅರ್ಥ ಆಯ್ತು ನನಗೆ. ನಾನೀಗ ಫೋಟೋ ತೆಗೆದುಕೊಳ್ತೀನಿ. ಓಕೆ ಅರ್ಥ ಆಯ್ತು ನನಗೆ. ನನಗೇನು ಮಾಡ್ತೀನಿ ಅಂದರೆ ರಿಮೈನಿಂಗ್ ಪಾರ್ಟ್ ನಾನು ಫೋಟೋ ತೆಗೆದು ಹಾಕ್ತೀನಿ ನಿಮಗೆ. ಓಕೆ, Notes ಮಾಡ್ಕೊಂಡು ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಓಕೆ ಎಲ್ಲಿವರೆಗೂ ಕೊಟ್ಟಿದ್ದೆ ನಿಮ್ಗೆ ನೋಟ್ಸ್? ನಾನು ಎಲ್ಲಿವರೆಗೂ ಕೊಟ್ಟಿದ್ದೆ? ಇರ್ಲಿ ಸರ್. ಚೆಕ್ ಮಾಡಿ ಸರ್ ಪ್ರಾಬ್ಲಮ್ ಇದ್ವಲ್ಲ ಸರ್ ಎಕ್ಸೆಪ್ಟ್ ಜನರಲ್ ಅಲ್ಲಿವರೆಗೂ ಕೊಟ್ಟಿದ್ದೀರಾ? ಏನು ಎಕ್ಸೆಪ್ಷನ್ ಟು ದಿ ಎಕ್ಸೆಪ್ಷನ್ಸ್ ಟು ದ ಜನರಲ್ ಕೊಟ್ಟು ಎರಡು ಪ್ರಾಬ್ಲಮ್ ಕೊಟ್ಟು ಅಲ್ಲಿವರೆಗೂ ಆಗಿದೆಯಾ? ಪ್ರಾಬ್ಲಮ್ ಆಗಿದೆ. ಓಕೆ ಎಸ್ ಸರ್. ಓಕೆ ನಾನೀಗ ಕಳಿಸ್ತೀನಿ ಬಿಡಿ. ನಾನು ಕಳಿಸ್ತೀನಿ. ರಿಮೈನಿಂಗ್ ನಾನು ನೆಕ್ಸ್ಟ್ ಕ್ಲಾಸಲ್ಲೇ ಡಿಸ್ಕಸ್ ಮಾಡೋಣ. ಇದು ನೋಡ್ಕೊಳ್ಳಿ. ನಿಮ್ಮ ಹತ್ರ ಮೆಟೀರಿಯಲ್ ಇದ್ರೆ ಈಸಿ ಆಗ್ತದೆ, ಇನ್ನೂ ಅರ್ಥನೂ ಆಗ್ತದೆ. ಆಯ್ತಾ? ಓಕೆ, ಈಗೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ. ಆಯಿತಾ? ಹಾಗೇನೆ ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಮೇಲೆ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ವಿಡಿಯೋ. ಸೊ ನೀವೆಲ್ಲೂ ಸಮೇತ ಡೌಟ್ ಇದ್ರೆ ನೋಡ್ಕೋಬಹುದು. ಅರ್ಥ ಆಯ್ತಾ? ನನ್ನ ವಾಯ್ಸ್ ಕೇಳಿಸಿರ್ಲಿಲ್ಲ ಅಂದ್ರೆ ಅದು ಕ್ಲೀನಾಗಿ ರೆಕಾರ್ಡ್ ಆಗಿರುತ್ತೆ. ಓಕೆ, ನಾನು ನೋಟ್ಸ್ ಕಳಿಸ್ತೀನಿ ಬಿಡಿ. ಈಗ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಯಾವತ್ತು ಅಂತೀನಿ ಅಂತ ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಗ್ರೂಪಲ್ಲಿ. ಅಂಟಿಲ್ ದೆನ್ ಆರಾಮಾಗಿರಿ. ಓಕೆ, ಬೇರೆ ಯಾರು ಕ್ಲಾಸ್ ಅಂತಿದ್ರೆ ನಿಮಗೆ? ಇಲ್ಲ ಸರ್. ಓಕೆ ಚೆನ್ನಾಗಿ ಕಲೀರಿ. ಫಸ್ಟ್ ಚಾಪ್ಟರ್ ಫುಲ್ ಪರವಾಗಿ ಆರಾಮಾಗಿದ್ದೀರಾ? ಓಕೆ, ಆಗ್ಬೋದಾ? ಓಕೆ, ಮೀಟ್ ಯು ಟುಮಾರೋ. ಲಾಸ್ಟ್ 10 minutes ಇದೆ, ಡಿಸ್ಕನೆಕ್ಟ್ ಆಗ್ತದೆ. ಸೊ ಈಗ ಅಡ್ವಾನ್ಸ್ ಆಗಿ ನಾನು ಡಿಸ್ಕನೆಕ್ಟ್ ಮಾಡಿರ್ತೇನೆ. ನಿಮಗೆ ನೋಟ್ಸ್ ಕಳಿಸ್ತೇನೆ. ಆಯಿತಾ? ಓಕೆ, ಬಾಯ್.